ನಿಮ್ಮ ಒಂದು ಅಧ್ಯಕ್ಷತೆಯ ಅವಧಿಯಲ್ಲಿ ನೂತನ ಕಟ್ಟಡ ನಿರ್ಮಾಣ ಆಗಿದೆ. ಅದಕ್ಕೆ ಏನೆಲ್ಲ ಶ್ರಮ ಮತ್ತೆ ಇತರ ಸದಸ್ಯರ ಒಂದು ಸಹಕಾರ ಹೇಗೆ? ಸರ್, ಟೋಟಲ್ 19 ಮೆಂಬರು ಸರ್ಕಾರ ಇದೆ. ಮತ್ತು ಇದಕ್ಕೆ ಮೆಂಬರು, ಅಧ್ಯಕ್ಷರು ಟೋಟಲ್ ಎಲ್ಲ ನಮಗೆ ಸರ್ಕಾರ ಕೊಟ್ಟರು. ಮತ್ತು ನಾನು ಇದಕ್ಕೆ ಎರಡನೇದು ಅಂದರೆ ಇದಕ್ಕೆ ಮೇಸ್ರಣ್ಣನೇ ಅಧ್ಯಕ್ಷರು ನಾನೇ ಈ ಬಿಲ್ಡಿಂಗ್ಗೆ. ಅದೊಂದು ಸಂತೋಷ ಆಗುತ್ತೆ. ಇಷ್ಟು ದಿನ ನಾವು ಹಳೆ ಬಿಲ್ಡಿಂಗಲ್ಲಿ ಇದ್ದೀವಿ, ಅಲ್ಲಿ ಜಾಗ ಸಾಕಾಗ್ತಿರಲಿಲ್ಲ. ಈ ದಿನ ಸಂತೋಷ ಆಗುತ್ತೆ ಸರ್, ಬಿಲ್ಡಿಂಗ್ ನೋಡಿದ್ರೆ. ಮುಂದೆ ಬರೋರ್ಗಾಗ್ಬೋದು, ನಮಗೆ ಸಂತೋಷ ಆಗುತ್ತೆ. ಸರ್, ಈ ಥರದ ಒಂದು ಕಟ್ಟಡ ಕೊಡೋ ಮುಖಾಂತರವಾಗಿ ಬೇರೆ ಇನ್ನೊಂದು ಆಡಳಿತಕ್ಕೆ ಒಂದು ಒಳ್ಳೆ ಹೆಸರು ತಂದುಕೊಟ್ಟಿದ್ದೀರಾ. ಹೌದು ಸರ್. ಬೇರೆಯವರಿಗೆ ಮಾದರಿ ಆಗ್ತಿದ್ರು. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅದರ ಮಾದರಿ ಆಗಿರೋದು? ಸರ್, ಸಂತೋಷ ಆಗುತ್ತೆ ಸರ್. ಇದರಲ್ಲಿ ನಾವು ಹಳೆ ಬಿಲ್ಡಿಂಗಲ್ಲಿ ಇದ್ದು ಹೊಸ ಬಿಲ್ಡಿಂಗ್ ಬಂದಿದ್ದೀವಲ್ಲ, ಮುಂದೆ ಬರೋ ಸಂತೋಷ ಆಗಲಿ, ಇನ್ನು ಮುಂದೆ ಆಡಳಿತ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಸ್ವಲ್ಪ ಹಿಂಗೆ ಒಂಚೂರು ಹಿಂದೆ ಸರ್. ಅಣ್ಣ ಅಣ್ಣ ಒಂಚೂರು ಸರ್, ಸ್ವಲ್ಪ ಹಿಂಗೆ. ಹಾಗೆ ರೀ ಸರ್, ಹಾಗೆ ರೀ. ಆಯ್ತು, ಓಕೆ ಸರ್. ಸಂಸದ ಬರ್ಬೋದು ಸರ್, ನಾಳೆ ಹೇಳಿದ್ದಾರೆ. ಹಾಗೆ ರೀ ಸರ್, ಒನ್ ಮೋರ್ ರೆಡಿ. ವಿಶೇಷವಾಗಿ ಈ ಒಂದು ಅಗಲೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಉದ್ಘಾಟನೆಗೆ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಸರ್ ಅವರು ಬರಬೇಕಾಯಿತು. ಹಾಗೆಯೇ ಅವರ ಒಂದು ಇದರಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಸರ್ ಅವರು ಸಚಿವರಾಗಿ ಅವರು ಬರಬೇಕಾಯ್ತು. ಅವರು ಮತ್ತು ನಮ್ಮ ಪ್ರದೀಪ್ ಈಶ್ವರ್ ಸರ್, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಮಾನ್ಯ ಶಾಸಕರಾದಂಥ ಅವರು ಬರಬೇಕಾಯಿತು. ಆದರೆ ಕಾರಣಾಂತರಗಳಿಂದ ಅವರು ಬೇರೆ ನಿಮಿತ್ತ ಕಾರ್ಯದಿಂದ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ EO ಸರು ಮಂಜುನಾಥ್ ಮತ್ತು ಅತಿಕ್ ಪಾಷಾ ಸರ್ ಅವರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಸರ್, ಈ ಒಂದು ಕಟ್ಟಡದ ಕಾಮಗಾರಿಯ ಟೋಟಲ್ ವೆಚ್ಚ ಎಷ್ಟು? ಇದು ಕಾಮಗಾರಿ ಹೌದು, ವಿಶಾಲವಾಗಿದೆ. ಏಕೆಂದರೆ ನಮ್ಮ ಅಗಲೂರು ಗ್ರಾಮ ಪಂಚಾಯತಿ ಇಡೀ ತಾಲೂಕಿನಲ್ಲೇ ಒಂದು ಆರ್ಥಿಕವಾಗಿರ್ತಕ್ಕಂಥ ಒಂದು ಪಂಚಾಯಿತಿ. ಇದು ಸುಮಾರು 60-70 ವರ್ಷ ಇತಿಹಾಸ ಇದೆ ಇದಕ್ಕೆ. ಆದರೂ ನಮ್ಮದೇ ಆಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ನಮ್ಮಲ್ಲಿ ಇರಲಿಲ್ಲ. ಆದರೆ ನಮ್ಮ ಸಮಿತಿ 2001ರಲ್ಲಿ ಜನವರಿ 1ರಲ್ಲಿ ಬಂದಂಥ ಒಂದು ಸಮಿತಿ ನಮ್ಮ ಅವಧಿಯಲ್ಲಿ ಏನಾದರೂ ಮಾಡಿ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ವಿ. ಅದರಲ್ಲೂ ತಮ್ಗೆ ಗೊತ್ತಿದೆ, ಪ್ರಾರಂಭದಲ್ಲಿ ಕೊರೋನಾದಿಂದ 2 ವರ್ಷ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ. ತದನಂತರ ನಾವು ಈ ನಿರ್ಮಾಣ ಮಾಡ್ತಕ್ಕಂಥ ಇದಕ್ಕೆ ನಾವು ನಮ್ಮ ಒಂದು ಸ್ವಂತ ಹಣಕಾಸು ಅಂದ್ರೇನು ವರ್ಗ 1ರಲ್ಲಿ ಮತ್ತು 15ನೇ ಫೈನಾನ್ಸು ಮತ್ತು ನರೇಗಾ ಈ ಮೂರನ್ನು ಇಟ್ಕೊಂಡು 1,10,00,000 ಒಂದು ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ PDO ಸರ್ ಆಗಿರ್ಬೋದು, ಮತ್ತು ನಮ್ಮ ಮಂಜುನಾಥ್ ಸರ್ EO ಸರ್ ಆಗಿರ್ಬೋದು, CO ಸರ್ ಅವ್ರನ್ನ ಒಂದು ನೆರವನ್ನು ಇಟ್ಕೊಂಡು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸಾಧ್ಯ ಆಗಿ ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮುಗಿದಿದೆ ಈಗ.